ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಟ್ಯಾರೋ ರೀಡಿಂಗ್ನ ಮಾಡ್ತೀನಿ ಅಂದರೆ, ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಕೆಟ್ಟ ಕಣ್ಣಿದೆಯಾ, ದೃಷ್ಟಿ ಇದೆಯಾ, ಅಥವಾ ಯಾವುದಾದ್ರೂ ಒಬ್ಬ ಶತ್ರುವಿಂದ ಅಂದರೆ ಎನಿಮಿಯಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್, ಅವ್ರೇನಾದ್ರೂ ಮಾಡ್ತಾರ ಮುಂದೆ, ಆರ್ ಯು ಪ್ರೊಟೆಕ್ಟೆಡ್, ದೈವದಿಂದ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಫ್ಯೂಚರ್ ಹೇಗಿರುತ್ತೆ, ಜನರಲ್ ರೀಡಿಂಗ್ ಕೂಡ ಮಾಡ್ತೀನಿ. ನಿಮ್ಮ ಲೈಫ್ ಬಗ್ಗೆನೇ ಇದು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೇನ್ ಮಾಡ್ಬೇಕಾಗತ್ತೆ, ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಐ ಯು ಪ್ರೊಟೆಕ್ಟೆಡ್ ಆನ್ ದ ಹೋಲ್ ಅಂತ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಇಲ್ಲಿ 3 ಕಾರ್ಡ್ ಪೈಲ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಮೇಲೆ ಏನಾದ್ರೂ ದೃಷ್ಟಿ ಇದೆಯಾ, ಅಥವಾ ಒಂದು ಕೆಟ್ಟ ಕಣ್ಣಿದ್ಯಾ, ಅಥವಾ ಏನಾದ್ರೂ ನೆಗೆಟಿವಿಟಿ ಇದೆಯಾ, ಆರ್ ಯು ಪ್ರೊಟೆಕ್ಟೆಡ್? ಈಗ ನಮ್ಗೆ ಅದೊಂದು ಡೌಟ್ ಇರುತ್ತಲ್ಲ, ಅದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಹೇಗಿದೆ, ಲೈಕ್ ಎನಿ ಪ್ರಾಬ್ಲಮ್, ಹೌ ಈಸ್ ಯೋರ್ ಎನರ್ಜಿ, ಇದ್ರ ಕುರಿತಾಗಿ. ಲೆಟ್ಸ್ ಸಿ ಏನ್ ಬರುತ್ತೆ ಅಂತ, ಬಿಕಾಸ್ ನಿಮಗೆ ಗೊತ್ತಿದ್ರೆ ಇದು ಒಳ್ಳೇದಲ್ವಾ. ಹೌ ಇಸ್ ಯೋರ್ ಎನರ್ಜಿ? ಮತ್ತು ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ನೀವು ನಂಬುವ ದೈವದಿಂದ ಮೆಸೇಜಸ್ ಏನಾಗಿದೆ, ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್? ಸೊ ಹಿಯರ್ ಯು ಗೋ. ಡೆತ್ ಬಂದಿದೆ. ಲುಕ್ ಎಟ್ ದಿಸ್. ಫಸ್ಟ್ ಕಾರ್ಡ್ ಇಟ್ ಸೆಲ್ಫ್ ಇಸ್ ಡೆತ್. ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. 2 ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಟೆಂಪರೆನ್ಸ್ ಬರ್ತಾ ಇದೆ, ಮತ್ತು ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಔಟ್ಕಮ್ ಏನಿದೆ, ಸ್ಟ್ರೆಂತ್ ಇದೆ. ದೈವದಿಂದ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ. ಹ್ಯಾಪಿ ಸಕ್ಸಸ್ ಬಂದಿದೆ. ದ ಹೀಲಿಂಗ್ ಲೈಟ್. ವಾವ್, ಲುಕ್ ಎಟ್ ದಿಸ್. ನೈಟ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. ಸೊ ಏನಾಗಿದೆ, ಹೌದು ನಿಮ್ಮ ಮೇಲೆ ದೃಷ್ಟಿ ಇತ್ತು, ಹಾಗೂ ಪ್ರೆಸೆಂಟ್ ಕೂಡ ನಿಮ್ಗೆ ಕೆಟ್ಟದ್ ಮಾಡ್ಬೇಕು ಅಂತ ಬಯಸ್ತಾ ಇರುವಂತಹ ಜನರು ಇದ್ದಾರೆ. ನಿಮ್ಮ ಮೇಲೆ ಒಂಥರ ಏನ್ ಹೇಳ್ತಾರೆ, ಇಟ್ ಇಸ್ ಲೈಕ್ ಹಾಗೆ ಸಾಧಿಸೋದು ಅಂತ ಹೇಳ್ತಾರಲ್ಲ, ಆ ತರದೊಂದು ಎನರ್ಜಿನೂ ನಾನು ನೋಡ್ತಾ ಇದ್ದೀನಿ. ಒಂದು ಕಂಟಕನ ನೀವು ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀರಾ. ದಟ್ ಇಸ್ ಸಚ್ ಅ ಬೂನ್, ಬ್ಲೆಸ್ಸಿಂಗ್ಸ್. ಈ ಕೂಡಲೇ ಕಮೆಂಟ್ ನಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಐ ಆಮ್ ಬ್ಲೆಸ್ಡ್, ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಸ್ಟ್ರಾಂಗ್, ಐ ಕ್ಲೇಮ್ ಇಟ್ ಅಂತ ಈ ಕೂಡಲೇ ಹಾಕಿ. ಬಿಕಾಸ್ ನೀವು ಒಂದು ಕೆಟ್ಟದಾಗಿರುವಂತ ಒಂದು ಪರಿಸ್ಥಿತಿಯಿಂದ ಆಚೆ ಬಂದಿದ್ದೀರಾ. ಅದಕ್ಕೆ ಕಾರಣ ನೀವು ನಂಬುವ ದೈವನೇ ಆಗಿದೆ. ಅಫ್ಕೋರ್ಸ್ ಅದು ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಅನ್ಕೊಂಡ್ಬಿಡ್ತೀವಿ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ. ನೀವು ಏನೇನೋ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು, ಆದ್ರೆ ಏನ್ ಆಗ್ಬೇಕೋ ಅದೇ ಆಗುತ್ತೆ. ಆ ಥರದೊಂದು ಕೆಟ್ಟದಾಗಿರುವ, ಮೇ ಬಿ ಯು ಕೇಮ್ ಔಟ್ ಫ್ರಮ್ ಅ ಡೆತ್ ಎನರ್ಜಿ, ಅಂದ್ರೆ ಸಾವನ್ನ ಗೆದ್ದಿದ್ದೀರಾ. ಇದಕ್ಕಿಂತ ಒಳ್ಳೇದೇನಾಗ್ಬೇಕು ಅಲ್ವಾ? ಸಾವನ್ನ ಗೆದ್ದಿದ್ದೀರಾ ನೀವು. ಮತ್ತು 2 ತಿಂಗಳು ಹುಷಾರಾಗಿರಿ. 2 ತಿಂಗಳು ಟ್ರಾವೆಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದು ಕಂಟಕದಿಂದ ಆಚೆ ಬಂದಾಗ ಹುಷಾರಾಗಿರೋದು ಒಂದು ಜವಾಬ್ದಾರಿ ಆಗುತ್ತೆ. ಬಿಕಾಸ್ ನೀವೇನಾದ್ರೂ ಆ ಥರದ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಮಾಡಿರ್ತೀರಾ. ಕಮೆಂಟ್ ನಲ್ಲಿ ಹಾಕಿ, ಏನಾದ್ರೂ ಆ ಥರ ಅನುಭವ ಆಗಿತ್ತಾ? ಇತ್ತೀಚೆಗೆ ನೀವೇನಾದ್ರೂ ಒಂದು ಗಂಡಾಂತರದಿಂದ ಆಚೆ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ಯಾ? ಅನ್ಸಿರುತ್ತೆ, ಖಂಡಿತವಾಗ್ಲೂ ಆ ಥರ ಆಗಿರುತ್ತೆ ನಿಮಗೆ. ಏನಾದ್ರು ಆ ಥರದ ಅನುಭವಗಳಾಗಿದ್ರು ನೀವು ಕಮೆಂಟ್ ನಲ್ಲಿ ಹೇಳ್ಬೋದು. ಬಿಕಾಸ್ ಹೇಳೋದ್ರಿಂದ ಕೂಡ ಅದ್ ನೀವು ಬಿಟ್ಟು, ಅಂದ್ರೆ ಅದನ್ನ ಲೆಟ್ ಗೋ ಮಾಡ್ದಂಗ ಆಗತ್ತೆ. ಸೊ ಯು ಕ್ಯಾನ್ ಶೇರ್ ಇಟ್ ವಿತ್ ಅಸ್. 2 ಆಫ್ ವಾಂಡ್ಸ್ 2 ಮಂತ್ಸ್ ತುಂಬಾ ಟ್ರಾವೆಲ್ ಮಾಡೋದಾಗಿರ್ಬೋದು, ಅಂದ್ರೆ ಲಾಂಗ್ ಜರ್ನಿ ಹೋಗೋದು, ಅದನ್ನ ಅವಾಯ್ಡ್ ಮಾಡಿ. ಈಗ ಅವಾಯ್ಡ್ ಮಾಡಕ್ಕಾಗತ್ತೆ ಅಂದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ನಡ್ಕೊಂಡು ಹೋಗುವಂಥದ್ದು ಏನಾದ್ರು ಇದ್ರೆ ನಡ್ಕೊಂಡು ಹೋಗಿ. ಅಂದ್ರೆ ಆ ಒಂದು ಸಿಟಿಲಿ ಇದ್ದೀರಾ, ಆ ಒಂದು ಜಾಗದಲ್ಲಿ ಇದ್ದೀರಾ, ಆದಷ್ಟು ಜೊತೆಲಿ ಹೋಗಕ್ ಟ್ರೈ ಮಾಡಿ. ಒಂಟಿಯಾಗಿ ಟ್ರಾವೆಲ್ ಮಾಡೋದು, ನಾನು ಒಬ್ಬೊಬ್ರಿಗೆ ಇರುತ್ತಲ್ಲ ಅದೊಂದು ಹುಚ್ಚಾಟಿಕೆ, ಒಬ್ನೇ ಟ್ರಾವೆಲ್ ಮಾಡ್ತೀನಿ, ಸೋಲೋ ಡ್ರೈವ್, ಸೋಲೋ ರೈಡ್, ಅದೆಲ್ಲ ಇಟ್ ಇಸ್ ರಿಸ್ಕಿ. 2 ಮಂತ್ಸ್ ಹುಷಾರಾಗಿರಿ. ಮತ್ತು ಟೆಂಪರೆನ್ಸ್ ಬಂದಿರೋದ್ರಿಂದ
ನಿಧಾನವಾಗೇ ಇರುತ್ತೆ 4 ಮಂತ್ಸ್ ನಿಮ್ಮ ಲೈಫ್. ಸೊ ಯಾಕೇನು ನಡೀತಾ ಇಲ್ಲ ಹಾಗೆ ಹೀಗೆ ಅನ್ಕೋಬಹುದು. ಯು ಆರ್ ಇನ್ ಅ ಹೀಲಿಂಗ್ ಸ್ಟೇಟ್. ಹೀಲಿಂಗ್ ಸ್ಟೇಟ್ ಅಂದಾಗ ಏನಾಗುತ್ತೆ ಅಂದ್ರೆ, ಇವಾಗ ಒಂದು ಕೆಟ್ಟದ್ ನಡೆದಾಗ ನಿಮ್ಮ ಎನರ್ಜಿ ಕೂಡ ಸಕ್ಕಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲಾನು ನಿಧಾನವಾಗೇ ಚಲಿಸುತ್ತೆ ನಿಮ್ ಲೈಫಲ್ಲಿ. ಎಲ್ಲಾ ಕಾರ್ಯಗಳು ನಿಧಾನವಾಗೇ ಹೋಗುತ್ತೆ. ಏಕೆಂದ್ರೆ ನೀವಿನ್ನ ರೀಜನ್ಯುವೇಷನ್ ಸ್ಟೇಟ್ ಅಲ್ಲಿ. ಇವಾಗ ಒಂದು ಗಿಡನ ಕಟ್ ಮಾಡ್ಬಿಟ್ರೆ ಏನಾಗುತ್ತೆ, ಅದ್ ಮತ್ತೆ ಹುಟ್ಟು ಬರ್ಬೇಕಲ್ವಾ? ಸೊ ನೀವ್ ಮತ್ತೆ ಹುಟ್ಟು ಬರೋದಕ್ಕೂ ಅದು ಅದರದ್ದೇ ಆದ ಟೈಮಿಂಗ್ ಇರುತ್ತೆ. ಸೊ 4 ಮಂತ್ಸ್ ನಿಮ್ಮ ಲೈಫ್ ಕೂಡ ಸ್ಲೋ ಆಗೇ ಇರುತ್ತೆ. ಅದಕ್ಕೆ ಅಂತ ನೀವು ಇರಿಟೇಷನ್ ಆಗೋದು, ಏನ್ ಹಿಂಗಾಗ್ತಾ ಇದೆ ಅಂತ ಎಲ್ಲ ಗಾಬರಿ ಪಡೋದೆಲ್ಲ ಬೇಕಾಗಿಲ್ಲ. ಆದಷ್ಟು ನೀವು ನಂಬುವ ದೈವದ ಪಠನೆ ಮಾಡೋದು, ದೇವ್ರ ನಾಮ ಹೇಳೋದು, ಹೋಗೋದು ದೇವಸ್ಥಾನಕ್ಕೆ, ಅಥವಾ ನೀವು ನಂಬುವ ದೈವದ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ನ ತಗೊಳ್ಳೋದು, ಇದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡಿ. ಮತ್ತೆ 4 ಮಂತ್ಸ್ ಆದ್ಮೇಲೆ ಆಕ್ಸಿಲರೇಟ್ ಆಗುತ್ತೆ ನೋಡಿ. ಯು ವಿಲ್ ಬಿ ಇನ್ ಅ ಹ್ಯಾಪಿ ಸಕ್ಸಸ್ ಎನರ್ಜಿ. ಅಂದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಹಾಗೂ ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ಆಗಿರುವಂತಹ ಒಂದು ಪವರ್ಫುಲ್ ಸ್ಟೇಟ್ಗೆ ಬರ್ತೀರಾ ಮತ್ತು ಸಂತೋಷದ ಕ್ಷಣಗಳನ್ನ ಅನುಭವಿಸ್ತೀರಾ. ಕೆಲಸ ಕಾರ್ಯಗಳಲ್ಲಿ ಏನ್ ಡಿಲೇ ಇತ್ತು ಅದರಲ್ಲೂ ಕೂಡ ನೀವು ಒಂದ್ ರೀತಿಯಾದ ಕನ್ಫ್ಯೂಷನ್ ಏನಿತ್ತು, ಕ್ಲಟರ್ಡ್ ಎನರ್ಜಿ ಏನಿತ್ತು, ಬಿಡುಗಡೆ ಸಿಗುತ್ತೆ. ಸ್ಟ್ರೆಂತ್ ಹೆಲ್ತ್ ಅಲ್ಲಿ ನೀವು ಪ್ರೊಟೆಕ್ಷನ್ ಪಡಿತೀರಾ. ವಿತಿನ್ 6 ಮಂತ್ಸ್ ನಿಮ್ಮ ಹೆಲ್ತ್ ಕೂಡ ಸುಧಾರಿಸುತ್ತೆ. ಮತ್ತು ಈಗ ಆ ತರದೊಂದು ಪರಿಸ್ಥಿತಿಯಿಂದ ಆಚೆ ಬಂದಾಗ ನಿಮ್ಮ ಹೆಲ್ತ್ ಕೂಡ ಬಿಗಡಾಯಿಸ್ಬೋದು. ಸೊ ಹುಷಾರಾಗಿರಿ. ಬಟ್ 6th ಮಂತ್ ನಲ್ಲಿ ರಿಕವರ್ ಆಗ್ಬಿಡ್ತೀರಾ ಮತ್ತು ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಲುಕ್ ಎಟ್ ದ್ಯಾಟ್. ಸೊ ಮೇಜರ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಟಚ್ ವುಡ್ ಆ ತರ ಬರೋದು ಬೇಡ ನಿಮಗೆ. ಮತ್ತು ಹೀಲಿಂಗ್ ಲೈಟ್ ಬಂದಿರೋದ್ರಿಂದ ದೇವರ ಒಂದು ಅನುಗ್ರಹ ನಿಮ್ಗಿದೆ. ಅಂಡ್ ಯಾವುದೇ ರೀತಿಯಾದ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋವಾಗ ಯೋಚನೆ ಮಾಡಿ. 4 ಮಂತ್ಸ್ ಯೋಚನೆ ಮಾಡಿ. ತೀರಾ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಾನು. ಅದಾದ ನಂತರ ಎಲ್ಲ ಸರಿ ಹೋಗುತ್ತೆ. ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ನ ನೀವು ನೋಡ್ತೀರಾ. ಆನ್ ದ ಹೋಲ್ ರೀಡಿಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಬಟ್ ಆಸ್ ಐ ಟೋಲ್ಡ್, ಕೆಟ್ಟ ಜನರ ಒಂದು ಪ್ರಭಾವದಿಂದ ಏನೋ ಒಂದು ಪ್ರಾಬ್ಲಮ್ ಇಂದ ಆಚೆ ಬಂದಿದ್ದೀರಾ ನೀವು. ಅದಕ್ಕೆ ಅಂತ ನೀವು ಈಗ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಮತ್ತೆ ಹೇಳ್ತಾ ಇದ್ದೀನಿ. 2 ಮಂತ್ಸ್ ಹುಷಾರಾಗಿರಿ ಅಂತ. ಅದರ್ವೈಸ್ ಎವ್ರಿಥಿಂಗ್ ಲುಕ್ಸ್ ಫೈನ್. ದಟ್ಸ್ ಹೌ ಇಟ್ ಇಸ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಇದಾಗಿರುತ್ತೆ. ನಿಮ್ಮ ಮೇಲೆ ಹೇಗಿದೆ ಎನರ್ಜಿ? ಏನಾದ್ರು ಕೆಟ್ಟ ಕಣ್ಣಿದ್ಯಾ? ಯು ಪ್ರೊಟೆಕ್ಟೆಡ್? ನಿಮಗೆ ಆತರ ಗೊಂದಲಗಳಿದೆ ಅಂದ್ರೆ ಇದರಲ್ಲಿ ಈ ಒಂದು ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬಹುದು. ದೈವದಿಂದ ಮೆಸೇಜಸ್ ಕೂಡ ನಾನು ನಿಮ್ಗೆ ಈಗ ಯು ಗಾಟ್ 3 ಮೆಸೇಜಸ್. ಲೆಟ್ ಸಿ ಏನ್ ಮೆಸೇಜಸ್ ಇದೆ ನಿಮಗೆ ಅಂತ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ 6 ಆಫ್ ವಾಂಡ್, 6 ಆಫ್ ಪೆಂಟಿಕಲ್, 6 ಇಸ್ ಅ ಗುಡ್ ನಂಬರ್, ಈವನ್ ನಂಬರ್. ಸಕ್ಸಸ್ ಕಾರ್ಡ್, ಕ್ವೀನ್ ಆಫ್ ಕಪ್ಸ್, 5 ಆಫ್ ಕಪ್ಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಗುಡ್ ನ್ಯೂಸ್ ಏನಂದ್ರೆ ಯು ಆರ್ ಪ್ರೊಟೆಕ್ಟೆಡ್ ಮತ್ತು ಏನು ಕೆಟ್ಟ ನೆಗೆಟಿವ್ ಎನರ್ಜಿ ಈಗ ಇಲ್ಲ. ಹಾಗೂ ಏನು ಆ ಥರದ್ದು ನೀವು ಆ ಥರದ ಅನುಭವಗಳು ಆಗೋದಿಲ್ಲ ನಿಮಗೆ. ದೈವದಿಂದ ಮೆಸೇಜ್ 4 ಮೆಸೇಜಸ್ ಬಂದಿದೆ. ಬ್ಯಾಕ್ ಅಂಡ್ ಫೋರ್ತ್ ಬರ್ತಾ ಇದೆ. ಒಂದು 2 ತಿಂಗಳು ಹೇಗಿರುತ್ತೆ ಅಂದ್ರೆ, ಮಾಡ್ಲಾ ಬೇಡವಾ, ಗೊಂದಲದಲ್ಲಿರ್ತೀರಾ. ನಿಮ್ ಲೈಫ್ ಆಗಿರುತ್ತೆ, ಹೋಗ್ಲಾ ಬೇಡವಾ, ಆ ಥರ ಒಂದು ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಸೊ ಆ ಚಂಚಲತೆ ಇದ್ದಾಗ ಏನಾಗುತ್ತೆ ಅಂದ್ರೆ ನೀವೊಂದ್ ಸ್ವಲ್ಪ ಗೈಡೆನ್ಸ್ ಹಿರಿಯರಿಂದ ತಗೊಳ್ಳಿ. ನಿಮ್ಗೆ ಯಾವ್ದು ಸರಿ ಅನ್ನಿಸ್ತಾ ಇಲ್ಲ ಅದನ್ನ ತುಂಬಾ ಫೋರ್ಸ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಏಂಜಲ್ಸ್ ಆಫ್ 4 ಡೈರೆಕ್ಷನ್ಸ್ ಇಂದ ಯು ಆರ್ ಪ್ರೊಟೆಕ್ಟೆಡ್. ಆಲ್ರೆಡಿ ಯು ಆರ್ ಪ್ರೊಟೆಕ್ಟೆಡ್. ಗುಡ್ ನ್ಯೂಸ್. ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಕಮೆಂಟ್ ಮಾಡಿ, ಐ ಆಮ್ ಪ್ರೊಟೆಕ್ಟೆಡ್ ಫ್ರಮ್ ಮೈ ಗಾರ್ಡಿಯನ್ ಏಂಜಲ್ಸ್, ಐ ಆಮ್ ಪ್ರೊಟೆಕ್ಟೆಡ್ ಬೈ ಮೈ ಡಿವೈನ್ ಎನರ್ಜಿ. ನೀವು ಯಾವ ದೇವರನ್ನ ನಂಬ್ತೀರಾ ದೇವರ ಹೆಸರನ್ನ ನೀವು ಹಾಕಬಹುದು. ಬಿಕಾಸ್ ಹೌದು, ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಕೆಲವು ರಿಲೇಶನ್ಶಿಪ್ಸ್ ಕೂಡ ನೀವು ನಿಮ್ಮ ಲೈಫಿಂದ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಇಂದ ಬಿಡುಗಡೆ ಸಿಗುತ್ತೆ ನಿಮಗೆ.
ಅದರಿಂದ ಹೊಸದಾಗಿರುವಂತ ಯು ಕ್ಯಾನ್ ಸಿ ನ್ಯೂ ಡೋರ್ಸ್ ಓಪನ್ ಆಗುತ್ತೆ ವಿಚ್ ಇಸ್ ಲವ್ಲಿ. ಯಾಕಂದ್ರೆ ಒಂದು ಕೆಟ್ಟದನ್ನ ನೀವು ಲೈಫ್ ಇಂದ ತೆಗ್ದು ಹಾಕಿದಾಗ ಒಳ್ಳೇದ್ ನಡೆಯುತ್ತೆ ಅಂತಾರಲ್ಲ, ಆ ತರದ್ ಒಂದು ಅನುಭವ ನಿಮ್ಗೆ ಖಂಡಿತವಾಗ್ಲೂ ಆಗುತ್ತೆ. ವಿತ್ ಇನ್ 3 months ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ. ಅಂಡ್ ನಿಮಗೆ ನೋವು ಕೊಡುವಂತ ಒಂದು ರಿಲೇಶನ್ಶಿಪ್ ನ ನೀವು ಕಷ್ಟ ಆದ್ರೂ ಕೂಡ ಬಿಟ್ಟು ಬಿಡ್ತೀರಾ, ಅದನ್ನ ನೀವು ತೆಗ್ದು ಹಾಕ್ತೀರಾ. ಬಿಕಾಸ್ ಇಲ್ಲಿ ಮತ್ತೆ 5 of Cups ಬಂದಿದೆ. ಸೊ ನೀವು ಮಾನಸಿಕವಾಗಿ ಒಬ್ರು ನಿಮ್ಮನ್ನ ತುಂಬಾ ಕುಗ್ಗಿಸ್ತಾ ಇದ್ದಾರೆ. ಆ ಒಂದು ರಿಲೇಶನ್ಶಿಪ್ ಇಂದ ಆಚೆ ಬರ್ಬೇಕು ಅಂತ ನಿಮಗೇನೆ ಆ ಒಂದು ಧೈರ್ಯ ಮತ್ತು ಸ್ಥೈರ್ಯ ಸಿಗುತ್ತೆ. ಮತ್ತು 6 of Pentacles ಬಂದಿರೋದ್ರಿಂದ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ನಾನೇನು ಮೇಜರ್ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಆದರೆ ಮಾನಸಿಕವಾಗಿ ನಿಮ್ಗೆ ಒಬ್ಬ ವ್ಯಕ್ತಿಯಿಂದಾನೇ ಆಗಿರ್ಲಿ ಅಥವಾ ಒಂದು ರಿಲೇಶನ್ಶಿಪ್ ಇಂದ ಆಗ್ಲಿ ಬಹಳಷ್ಟು ಕಳ್ಕೊಳ್ಳೋದಾಗಿರ್ಬಹುದು, ನೋವು ಅನುಭವಿಸೋದಾಗಿರ್ಬಹುದು, ಆ ತರ ಅನುಭವಗಳೆಲ್ಲ ಆಗ್ತಾ ಇದೆ. ಮತ್ತು ನಿಮ್ಗೆ ಕರೇಜ್ ಕಾರ್ಡ್ ಬಂದಿದೆ. ಆಸ್ ಐ ಟೋಲ್ಡ್, ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದೆ. ಹಾಗೂ ನೀವು ಹಿಂದೆ ತಿರುಗಿ ನೋಡಬಾರ್ದು ಅಂತ ಕೂಡ ಡಿಸೈಡ್ ಮಾಡ್ತಾ ಇದ್ದೀರಾ. ಅಂದ್ರೆ ನನ್ನ ಲೈಫ್ ನಲ್ಲಿ ನನ್ನ ಕಂಟ್ರೋಲ್ ನನ್ನಲ್ಲಿ ಇರಬೇಕು, ಬೇರೆಯವ್ರ ಕಂಟ್ರೋಲ್ ನಲ್ಲಿ ನನ್ನ ಲೈಫ್ ಇರಬಾರ್ದು ಅನ್ನುವಂತ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಬಿಕಾಸ್ ನೀವೀಗ Queen of Cups ಎನರ್ಜಿಗೆ ಬರ್ತಾ ಇದ್ದೀರಾ. ಇದ್ರ ಅರ್ಥ ಏನಂದ್ರೆ ಇಂಥ ವ್ಯಕ್ತಿಗಳು ಮಾನಸಿಕವಾಗಿ ದುರ್ಬಲರಾಗಿರೋದಿಲ್ಲ. ಅವರು ಸ್ಥೈರ್ಯವಾಗಿರ್ತಾರೆ ಹಾಗೂ ಲೈಫ್ ನ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋ ಕ್ಲಾರಿಟಿನ ಪಡೆದಿರ್ತಾರೆ ಬಿಕಾಸ್ ಆಫ್ ದಿಯರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನೀವು ಇಷ್ಟೇ ಲೈಫು ಆ ಥರ ಎಲ್ಲ ಏನೇ ಇದ್ರೂ ಕೂಡ, ಹಿಂದೆ ಏನೇ ನಡೆದಿದ್ರು, ಯಾವುದೇ ರೀತಿಯಾದ ಘಟನೆಗಳು ನಡೆದಿದ್ರು ಕೂಡ ಅದನ್ನ ನೀವು ಚಾಲೆಂಜಿಂಗ್ ಆಗಿ ತಗೊಂಡು ಸೋಲದೆ ತುಂಬಾನೇ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಗೆದ್ದಿದ್ದೀರಾ. ಓಕೆ, ಅಷ್ಟು ಕರೇಜ್ ಇಟ್ಕೊಂಡಿದ್ದೀರಾ ನಿಮ್ ಲೈಫ್ ನಲ್ಲಿ. ಸೊ ನಿಮಗೆ ನೋವು ಕೊಡುವಂತಹ ವ್ಯಕ್ತಿಯನ್ನ ನೀವು ಖಂಡಿತವಾಗ್ಲೂ ವಿತ್ ಇನ್ 3 months ಕಟ್ ಆಫ್ ಮಾಡ್ಬಿಡ್ತೀರಾ. ಸೊ ದಟ್ ಇಸ್ ಒನ್ ಥಿಂಗ್ ಐ ಆಮ್ ಪಿಕಿಂಗ್ ಅಪ್. 8 of Pentacles ಅಗೇನ್ ಈವನ್ ನಂಬರ್. ನಿಮ್ ಲೈಫ್ ನಲ್ಲಿ ಬ್ಯಾಲೆನ್ಸ್ ನ ನೋಡ್ತೀರಾ ವಿತ್ ಇನ್ 6 months. ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದನ್ನ ನೀವೇ ಸರಿ ಮಾಡ್ಕೊಳ್ತೀರಾ. ನಿಮ್ಗೆ ಬೇರೆಯವರು ಸರಿ ಮಾಡೋದು ಅದೆಲ್ಲ ಏನು, ಬಿಕಾಸ್ ನೀವು ಇವಾಗ ಸಕ್ಸಸ್ ಚಾಪ್ಟರ್ಗೆ ಬಂದಿದ್ದೀರಾ. ಸಕ್ಸಸ್ ಚಾಪ್ಟರ್ ಅಂದ್ರೆ ನಿಮ್ ಲೈಫ್ ನಲ್ಲಿ ನಿಮ್ಮನ್ನ ಫಾಲೋ ಮಾಡೋ ಜನರು ಇರ್ತಾರೆ. ಇವಾಗ ನಿಮ್ಮನ್ನ ನೋಡಿ ಕಲಿಯುವಂತ ಜನರು ಇರ್ಬೋದು, ಅಥವಾ ನೀವೇ ಒಬ್ರಿಗೆ ಒಂದಷ್ಟು ಜನರಿಗೆ ದಾರಿ ದೀಪ ಆಗೋದು, ಗೈಡ್ ಆಗೋದು, ಆ ತರದ್ ಒಂದು ಸ್ಟೇಟಿಗೆ ಬರ್ತೀರಾ ವಿಚ್ ಇಸ್ ಅಮೇಝಿಂಗ್. ಹಾಗೆ ಇರಿ ನೀವು. ಮತ್ತು 6 ಅಗೇನ್ ಇಸ್ ಆಲ್ ಅಬೌಟ್ ಪಾಸಿಟಿವಿಟಿ, ಪಾಸಿಟಿವ್ ಫ್ಲೋ. ನಿಮ್ ಲೈಫ್ ಇವಾಗ ಸಕ್ಸಸ್ಫುಲ್ ಎನರ್ಜಿ ಅಂಡ್ ಪಾತ್ವೇನಲ್ಲಿ ಇರೋದ್ರಿಂದ ಈ ಟೈಮ್ನಲ್ಲಿ ನೀವು ರಿಸ್ಕ್ಸ್ ತಗೊಳ್ಳಿ, ಮುಂದೆ ಹೋಗಿ. ಹಾಗೂ ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಇದೆ ಅಂದ್ರೆ ಬೇರೆಯವ್ರ ಮೇಲೆ ಅವಲಂಬಿತರಾಗಬೇಡಿ, ಡಿಪೆಂಡೆನ್ಸಿ ಇಟ್ಕೋಬೇಡಿ. ಅದನ್ನ ಅಷ್ಟೇ ಸ್ಟ್ರಾಂಗ್ ಅಂಡ್ ಎನರ್ಜೆಟಿಕ್ ಆಗಿ ತಗೊಂಡು ಹೋಗಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್. ಏನು ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್. ಸೊ ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮುಂದೆ ಲೈಫ್ ಹೇಗಿರುತ್ತೆ ಮತ್ತು ಪ್ರೊಟೆಕ್ಟೆಡ್ ಆಗಿದ್ದೀರಾ ನೀವು ದೈವದಿಂದ? ಏನಾದ್ರೂ ನೆಗೆಟಿವ್ ಎನರ್ಜಿ ಇದೆಯಾ, ಕೆಟ್ಟ ಕಣ್ಣಿದ್ಯಾ, ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಫ್ಯೂಚರ್ ಬಗ್ಗೆನೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮೆಸೇಜಸ್ ಏನಾಗಿದೆ ದೈವದಿಂದ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇಂಟ್ರೆಸ್ಟಿಂಗ್. ನಿಮಗೆ ಓ ಗಾಡ್, ಹೋಲ್ಡ್ ಆನ್. 4 ಮೆಸೇಜಸ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. 5 of Pentacles, ಎಂಪ್ರೆಸ್ ಕಾರ್ಡ್ ಬಂದಿದೆ. ಅದಾದ ನಂತರ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಪೇಜ್ ಆಫ್ ಸ್ಪೋರ್ಟ್ಸ್, ಔಟ್ಕಮ್ 2 of ಸ್ಪೋರ್ಟ್ಸ್ ಬರ್ತಾ ಇದೆ. ನಾನು ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಲೈಫ್ನಲ್ಲಿ ಕೆಲವರು ಶತ್ರುಗಳಿದ್ದಾರೆ. ಅವರು ನಿಮ್ಮ ಲೈಫ್ನ ಬ್ಲಾಕ್ ಮಾಡಕ್ ನೋಡ್ತಾ ಇದ್ದಾರೆ ಹಾಗೂ ನಿಮಗೆ ಏನಾದರೂ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಒಳ್ಳೇದು ಆಗ್ಬಾರ್ದು ಅಂತ ಒಂದು ಏನ್ ಹೇಳ್ತಾರೆ ಪ್ರಯೋಗಗಳು ನಡೀತಾ ಇದೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಸಮ್ ಬ್ಯಾಡ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಬಿಕಾಸ್ ಯು ಆರ್ ಇನ್ ಅನ್ ಎಂಪ್ರೆಸ್ ಅಂಡ್ ವೀಲ್ ಆಫ್ ಫಾರ್ಚ್ಯೂನ್. ಲುಕ್ ಎಟ್ ದ ಕಾಂಬಿನೇಷನ್, ಲುಕ್ ಎಟ್ ದ ಕಾಂಬಿನೇಷನ್. ಇಲ್ಲಿ ಒಂದು ಸಂತೋಷದ ಕ್ಷಣನ ಈಕೆ ಅನುಭವಿಸ್ತಾ ಇದ್ದಾಳೆ ಹಾಗೂ ಅವಳಿಗೆ ಎಲ್ಲ ಸಿಕ್ಕಿದೆ, ಅವಳದೇ ಆದ ಒಂದು ಲೋಕದಲ್ಲಿದ್ದಾಳೆ. ಹಾಗೆ ಈ ಪ್ರೆಗ್ನೆನ್ಸಿ ಇದೆಲ್ಲ, ಇದು ಕಾರ್ಡ್ ಏನನ್ನು ಸೂಚಿಸುತ್ತೆ ಅಂದ್ರೆ ಅವರು ಒಂದು ಅದ್ಭುತವಾದ ಒಂದು ಪಾತ್ ವೇನಲ್ಲಿದ್ದಾರೆ. ಅಂದ್ರೆ ಆ ತರದ ಒಂದು ಜರ್ನಿನಲ್ಲಿದ್ದಾರೆ.
ಹಾಗೂ ವೀಲ್ ಆಫ್ ಫಾರ್ಚ್ಯೂನ್ ಕೂಡ ಏನ್ ಹೇಳುತ್ತೆ ಅಂದ್ರೆ ಒಂದು ನ್ಯೂ ಪಾಸಿಟಿವ್ ಸೈಕಲ್ ಅಂಡ್ ಅದೃಷ್ಟದ ಟೈಮ್ ಅವ್ರದ್ದಾಗಿದೆ. ಸೊ ಅದೃಷ್ಟದ ಟೈಮ್ ನಿಮ್ದು ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ನಿಮ್ ಲೈಫ್ ನಲ್ಲಿ ಒಳ್ಳೇದ್ ನಡೆಯೋದು, ಲೈಕ್ ನೀವು ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ತರ ಒಳ್ಳೆ ಟೈಮ್ ನಿಮಗ್ ಬಂದಿದೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗ್ ಒಳ್ಳೇದ್ ಈಗ ಆಗ್ಲೇ ನಡೆದಿದೆ, ನಡೀತಾ ಇದೆ, ನಡೆಯುತ್ತೆ. ಹಾಗೂ ನೀವ್ ಅದನ್ನ ಅನುಭವಿಸ್ತಾ ಇದ್ದೀರಾ. ಆ ತರದ್ ಒಂದು ಬದಲಾವಣೆನ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿನೇ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಈ ಕೂಡ್ಲೆ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಕಮೆಂಟ್ ಮಾಡಿ, ಐ ಆಮ್ ಎನ್ ಎಂಪ್ರೆಸ್, ಐ ಆಮ್ ಇನ್ ದಿ ಎಂಪ್ರೆಸ್ ಎನರ್ಜಿ ಅಂಡ್ ಐ ಆಮ್ ಲಕ್ಕಿ, ಐ ಆಮ್ ಬ್ಲೆಸ್ಡ್, ಐ ಆಮ್ ಪ್ರೊಟೆಕ್ಟೆಡ್. ಓಕೆ, ಇಷ್ಟನ್ನು ನೀವು ಕಮೆಂಟ್ ಮಾಡಿ. ಬಿಕಾಸ್ ಹೌದು, ನಿಮ್ ಟೈಮ್ ಅದ್ಭುತವಾಗಿದೆ. ಒಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ ನಿಮ್ ಟೈಮ್. ನಾನು ಆಗ್ಲೇ ಹೇಳ್ದಾಗೆ ನೀವು ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿ ಕೂಡ ತುಂಬಾ ಒಳ್ಳೆಯ ಬದಲಾವಣೆನ ನೋಡ್ತೀರಾ. ನಾನು ಆಗ್ಲೇ ಹೇಳ್ದಾಗೆ ಈಗ ಮನೆ ತಗೋಬೇಕು, ಈಗ ಬಾಡಿಗೆ ಮನೇಲಿರೋರು ಸ್ವಂತ ಮನೆ ತಗೊಳ್ಳೋದು, ಅಥವಾ ಸೈಟ್ ತಗೋಬೇಕು ಅಂತ ಆಸೆ ಇರೋರು ತಗೊಳ್ಳೋದು, ಅಥವಾ ಗವರ್ಮೆಂಟ್ ಜಾಬ್ ಸಿಗ್ಬೇಕು ಅಂದ್ರೆ ಈಗ ಒಬ್ಬ ವ್ಯಕ್ತಿಯಿಂದ ಫ್ಯಾಮಿಲಿಗೆನೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ನೀವೇ ಒಂದು ಸ್ಟಾರ್ ಆಗ್ತೀರಾ, ಅಥವಾ ನಿಮ್ಮ ಫ್ಯಾಮಿಲಿಯಿಂದ ನೀವು ಆ ಒಂದು ಒಳ್ಳೆಯ ಅನುಭವಗಳನ್ನ ನಿಮ್ಮ ಲೈಫ್ ನಲ್ಲಿ ನೋಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಕೆಟ್ಟ ಕಣ್ಣುಗಳು ನಿಮ್ಗೆ ಬೀಳುತ್ತೆ. ನಿಮ್ ಲೈಫ್ ನಲ್ಲಿ ಲಾಸ್ ತರಕ್ಕೆ ಟ್ರೈ ಮಾಡೋದು, ಮತ್ತು ನಿಮ್ಗೆ ನೋವು ಕೊಡೋದು, ಚುಚ್ಚು ಮಾತಾಡೋದು, ಆ ತರದ್ದೆಲ್ಲ ಈಗಾಗ್ಲೇ ಅನುಭವಗಳಾಗ್ತಾ ಇದೆ. ಅಂದ್ರೆ ಅದು ಗೊತ್ತಿರೋರಿಂದಾನೇ ಆಗ್ತಾ ಇದೆ. ನಿಮ್ಗೆ ಅದು ಅನ್ಸ್ತಾ ಇದೆ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ, ನಿಮ್ಮ ಒಳ್ಳೇದು ಏನ್ ನಡೀತಾ ಇದೆ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಸರ್ಕಾಸಮ್, ವ್ಯಂಗ್ಯತನ ಆಡೋದು ಮತ್ತು ಪ್ರಯೋಗಗಳು ಮಾಡ್ತಾ ಇದ್ದಾರೆ ಕೆಲವರು. ನಿಮಗೆ ಹತ್ರ ಇರುವಂತ ಜನರೇನೆ ನಾನು ಹೇಳ್ತಾ ಇರೋದು. ಸೊ ದೈವದಿಂದ ಮೆಸೇಜಸ್ ಏನಾಗಿದೆ, ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್. ನಾನು ಆಗ್ಲೇ ಹೇಳ್ದಾಗೆ ನಿಮ್ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದೆ. ಅಂದ್ರೆ ಮಿರಾಕಲ್ ಅಂತ ಹೇಳ್ತೀವಲ್ಲ, ಆ ತರದ್ ಒಂದು ಬ್ಯೂಟಿಫುಲ್ ಸ್ಟೇಜ್ ಬಂದಿದ್ದೀರಾ. ಇನ್ನ ಒಳ್ಳೆ 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 ಬದಲಾವಣೆಗಳು ನಿಮ್ ಲೈಫ್ ಅಲ್ಲಿ ನಡೆಯುತ್ತೆ. ನೋಡ್ತಾ ಇರಿ ವಿತ್ ಇನ್ ಯೋರ್, ನೀವ್ ಅನ್ಕೊಂಡೇ ಇರಲ್ಲ ಆ ತರದ್ ಒಂದು ಲೈಫ್ ಸ್ಟೈಲ್ ನ ನೀವು ನೋಡ್ತೀರಾ. ಮತ್ತು ಫ್ಯಾಮಿಲಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಗೆ ಹೇಳಿದ್ದೆ ನಾನು ಫ್ಯಾಮಿಲಿಗೂ ಒಳ್ಳೇದಾಗತ್ತೆ ಅಂತ. ಸೊ ನಿಮ್ಗೆ ಫ್ಯಾಮಿಲಿ ಕಾರ್ಡ್ ಬಂದಿದೆ. ನಿಮ್ ಮುಂದೆನೆ ಕಾರ್ಡ್ಸ್ ನ ಶಫಲ್ ಮಾಡಿದ್ ನಾನಲ್ವಾ. ಸೊ ನಿಮ್ಗೆ ಫ್ಯಾಮಿಲಿ ಕಾರ್ಡ್ ಬಂತು. ಇದ್ರ ಅರ್ಥ ಏನಂದ್ರೆ ನೀವು ಮಾತ್ರ ಸುಖ ಮತ್ತು ಸಂತೋಷವನ್ನ ಅನುಭವಿಸೋದಿಲ್ಲ, ನಿಮ್ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಅದನ್ನ ನೋಡುತ್ತೆ. ಅಂಡ್ ಎವ್ರಿ ಒನ್ ವಿಲ್ ಬಿ ಹ್ಯಾಪಿ. ಮನೇಲಿ ಎಲ್ರೂ ಖುಷಿಯಾಗಿದ್ದಾಗ ಯಾಕೆ ಇದನ್ನ ಕೆಟ್ಟದ್ದನ್ನ ಬಯಸಲ್ಲ ಹೇಳಿ ನಿಮಗೆ. ಮತ್ತು ಬಿಹೈಂಡ್ ಅ ಮಾಸ್ಕ್ ನೋಡಿ, ಬಿಹೈಂಡ್ ಅ ಮಾಸ್ಕ್ ಅಂದ್ರೆ ನಿಮ್ ಮುಂದೆ ಒಂದ್ ರೀತಿಯಾಗಿ ನಡ್ಕೊಳ್ಳೋದು, ನಿಮ್ ಹಿಂದೆ ಇನ್ನೊಂದ್ ರೀತಿಯಾಗಿ ನಡ್ಕೊಳ್ಳೋದು. ನಿಮ್ಗೆ ಒಳ್ಳೆಯವರಾಗೇ ಇರ್ತಾರೆ, ಆದ್ರೆ ಬೆನ್ನಕ್ ಚೂರಿ ಹಾಕ್ತಿರ್ತಾರೆ. ಸೊ ಇಂಥ ಜನರು ನಿಮಗ್ ಗೊತ್ತಿರುತ್ತೆ, ಅವ್ರ ಇಂಟೆನ್ಷನ್ನೇ ಬೇರೆ ಆಗಿರುತ್ತೆ. ಇವಾಗ ನಿಮ್ ಹತ್ರ ಮಾತು ಬಿಟ್ಬಿಟ್ಟಿರ್ತಾರೆ, ಸಡನ್ ಆಗಿ ಮಾತಾಡೋದು, ಆತರ ಎಲ್ಲ ಹತ್ರ ಬರ್ತಾ ಇದಾರೆ ಅಂದ್ರೆ ಉದ್ದೇಶ ಕೆಟ್ಟದಾಗಿದೆ, ಅವರಿಂದ ದೂರ ಇರಿ. ಈಗ ನಿಮ್ಗೆ ಅನ್ಸುತ್ತೆ ಇವ್ರು ಯಾಕೆ ಹೀಗೆ ವರ್ತಿಸ್ತಾ ಇದಾರೆ, ಇವ್ರು ಬೇರೆ ತರ ಇದಾರಲ್ಲ ನನ್ನ ಹತ್ರ ಅಂತ ನಿಮಗೇನೆ ಕ್ವೆಶನ್ ಆಗುತ್ತೆ. ಅಂತ ಜನರಿಂದ ನೀವು ದೂರ ಇರಿ. ಮತ್ತು ಎಂಟರ್ಟೈನ್ ಮಾಡಕ್ ಹೋಗ್ಲೇಬೇಡಿ ಇವ್ರನ್ನ. ಬಿಕಾಸ್ ಇವರೇ ನಿಮ್ಗೆ ಏನೋ ಕೆಟ್ಟದ್ ಮಾಡಕ್ ಟ್ರೈ ಮಾಡ್ತಾರೆ. ಅದಕ್ಕೆ ನಿಮ್ಮಿಂದ ಇನ್ಫಾರ್ಮೇಶನ್ ತಗೊಳಕ್ ಟ್ರೈ ಮಾಡೋದು, ನಿಮ್ಮಿಂದ ಏನೋ ತಿಳ್ಕೊಳಕ್ ಟ್ರೈ ಮಾಡೋದೆಲ್ಲ ನಡೀತಾ ಇರುತ್ತೆ. ಅಂಡ್ ಲವಿಂಗ್ ಮ್ಯಾನ್ ಬರ್ತಾ ಇರೋದ್ರಿಂದ ಮದುವೆ ಆಗದೆ ಇರೋರಿಗೆ ಒಂದು ಒಳ್ಳೆ ಪ್ರೊಫೈಲ್ ಬರೋದು, ಅಥವಾ ಸಿಂಗಲ್ಸ್ ಆಗಿರೋರಿಗೆ ಒಳ್ಳೆಯ ಫ್ಯಾಮಿಲಿ ಹಾಗೂ ಮ್ಯಾರೇಜ್, ಎಂಗೇಜ್ಮೆಂಟ್, ರಿಲೇಶನ್ಶಿಪ್, ಲವ್, ಆ ತರದ್ದು ಒಳ್ಳೆಯ ಪ್ರೊಫೈಲ್ ಖಂಡಿತವಾಗ್ಲೂ ಸಿಗತ್ತೆ ವಿತ್ ಇನ್ 5 ಮಂತ್ಸ್ ಹೇಳ್ತಾ ಇದ್ದೀನಿ ನಾನು. ನಾನು ಆಗ್ಲೇ ಹೇಳಿದಾಗ ಇದನ್ನ ಹುಡುಗ ನೋಡ್ತಾ ಇದ್ರೆ ಒಂದು ಒಳ್ಳೆ ಹುಡುಗಿ ಸಿಗ್ತಾಳೆ, ಇದನ್ನ ಹುಡುಗಿ ನೋಡ್ತಿದ್ರೆ ಒಂದು ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಅರ್ಥ. ಯು ವಿಲ್ ಫೈಂಡ್ ಅ ಬ್ಯೂಟಿಫುಲ್ ಅಂಡ್ ಲವಿಂಗ್ ಪಾರ್ಟ್ನರ್. ಓಕೆ, ಅದು ನಡೆಯುತ್ತೆ. ಆನ್ ದ ಹೋಲ್ ಇವಾಗ ನೀವು ಕೇಳ್ಬೋದು, ಇವಾಗ ಹೌದು ನನ್ ಮೇಲೆ ಏನೋ ದೃಷ್ಟಿ ಆಗ್ತಾ ಇದೆ, ಏನ್ ಮಾಡೋದು ಅಂತ. ಈಗ ನಿಮ್ ಟೈಮ್ ಚೆನ್ನಾಗಿರೋದ್ರಿಂದ ದೃಷ್ಟಿ ಆದ್ರೂ ಕೆಟ್ಟದ್ ಬಯಸಿದ್ರು ನಿಮ್ಗೆ ಎಫೆಕ್ಟ್ ಆಗೋದೇ ಇಲ್ಲ. ಯು ಆರ್ ಬ್ಲೆಸ್ಡ್, ಅಫ್ಕೋರ್ಸ್ ಯು ಆರ್ ಬ್ಲೆಸ್ಡ್. ಸೊ ಯಾರೇ ಏನೇ ಮಾಡಿದ್ರು ಕೂಡ ನಿಮಗದು ಯಾವುದೇ ರೀತಿಯಾಗ್ಲೂ ಏನೋ ಮೇಜರ್ ಆಗಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ನೀವ್ ಏನ್ ಮಾಡ್ಬೇಕು ಅಂತ ಇದೀರಾ ಮಾಡ್ಕೊಂಡು ಹೋಗಿ. ನಾನು ಆಗ್ಲೇ ಹೇಳಿದಾಗೆ ಶತ್ರುಗಳಿದಾರೆ, ಅವರಿಂದ ದೂರ ಇರಿ. ಅವ್ರಿಗೇನು ಇನ್ಫಾರ್ಮೇಶನ್ ನ ನೀವು ಪರ್ಸನಲ್ ಆಗಿ ಅವ್ರಿಗೆ ಹೇಳೋ ಅಂಥದ್ದು ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿಲಿ, ಅಂದ್ರೆ ನಿಮ್ಮ ಮನೆಯಲ್ಲೇ ಏನಾದ್ರೂ ಹೋಮ ಮಾಡಿಸೋದು, ಪೂಜೆ ಮಾಡಿಸೋದು, ಅಥವಾ ಅನ್ನದಾನ ಮಾಡಿಸೋದು, ಈ ತರ ಫ್ಯಾಮಿಲಿ ಒಟ್ಟಿಗೆ ಹೋಗಿ ದೇವಸ್ಥಾನ ಅಥವಾ ನೀವು ನಂಬುವ ದೈವದ ಹತ್ರ ಬ್ಲೆಸ್ಸಿಂಗ್ಸ್ ನ ತಗೊಳ್ಳೋದು, ಅದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡಿದ್ರೆ ಸಾಕು. ಅಷ್ಟೇ ನೀವು ಮಾಡ್ಬೇಕಾಗಿರೋದು. ಅದ್ ನೀವು ಮಾಡಿದ್ರೆ ಇನ್ನ ಪವರ್ಫುಲ್ ಆಗುತ್ತೆ ನಿಮ್ ಟೈಮ್, ಅಂಡ್ ಪ್ರೊಟೆಕ್ಟೆಡ್ ಆಗ್ತೀರಾ ನೀವು.
ಅದರ್ವೈಸ್ ಆಲ್ಸೋ ನಾನೇನು ಮೇಜರ್ ಆಗಿ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ಟೈಮ್ ಚೆನ್ನಾಗಿದ್ದಾಗ ಕೆಟ್ಟದ್ ನಡೆದ್ರು, ಕೆಟ್ಟದ್ ಮಾಡಿದ್ರು ಅದು ನಿಮ್ಗೆ ಎಫೆಕ್ಟ್ ಆಗಲ್ಲ. ಟೈಮ್ ಚೆನ್ನಾಗಿಲ್ಲ ಅಂದಾಗ ಒಂದು ಚಿಕ್ಕದಾಗಿರುವಂತ ಲೈಕ್ ಏನಾದ್ರೂ ಕೆಟ್ಟದಾಗಿರುವಂತ ಒಂದು ಎನರ್ಜಿ ನಿಮಗ್ ಬಂದ್ರು ಅಟ್ಯಾಕ್ ಆಗತ್ತೆ ಅಲ್ವಾ? ಸೊ ಅದನ್ನ ನೀವು ಆ ತರದ ಗೊಂದಲಕ್ಕೆ ಹೋಗೋದೇ ಬೇಡ. ಯಾಕಂದ್ರೆ ನಿಮ್ಮ ಒಂದು ಟೈಮ್ 1 ವರ್ಷ ತುಂಬಾ ಚೆನ್ನಾಗಿದೆ, ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಾನು ಆಗ್ಲೇ ಹೇಳ್ದಾಗೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಾ. ಸೊ ಒಂದಷ್ಟು ನಾನಾಗ್ಲೇ ಹೇಳ್ದಾಗ ಏನಾದ್ರು ದಾನ ಧರ್ಮ ನಿಮಗೆ ಅರ್ಥಪೂರ್ಣವಾಗುವಂಥ ದಾನ ಧರ್ಮಗಳನ್ನ ಮಾಡಿದ್ರೆ ಸಾಕು. ಅಷ್ಟೇ ನೀವು ಮಾಡ್ಬೇಕಾಗಿರುವಂಥದ್ದು. ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.